ಏನಿದು ಪಾರ್ಸಲ್? ಅಮೇರಿಕಾದಿಂದ ಎಲ್ಲ 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 ಇವು ನಿನ್ನೆಂತ ಕೊರಿಯರ್ ಸರ್ವಿಸ್ ಇರಬೇಕು. ಹಾಲ್ ಪ್ಯಾಕೆಟ್ನೋ ಇಲ್ಲ ನ್ಯೂಸ್ ಪೇಪರ್ನೋ ಮನೆ ಮಂದಿ ಬಿಸಾಕ್ ಹೋಗ್ತಾರಲ್ಲ, ಹಂಗೆ ಬಿಸಾಕ್ ಹೋಗಿದ್ದಾನೆ. ಡಿಯರ್ ಜಾರ್ಜ್, ನಾನು ಕಾವ್ಯ. ಮುಂದಿನ ವಾರ ಅಮೆರಿಕದಿಂದ ನನ್ನ ಫ್ಯಾಮಿಲಿಯ ಜೊತೆ ಇಂಡಿಯಾಗೆ ಬರುತ್ತಿದ್ದೇನೆ. 1 ತಿಂಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲೇ ತಂಗುತ್ತೇನೆ. ನಾನು ನಿನ್ನ ನಂಬರಿಗೆ ಟ್ರೈ ಮಾಡಿದೆ, ನಿನ್ನ ನಂಬರ್ ಸಿಗಲಿಲ್ಲ. ಯಾವುದಕ್ಕೂ ತಕ್ಷಣ ಉತ್ತರಿಸು. ಅಮೆರಿಕದಿಂದ ಬಂದು 1 ತಿಂಗಳು ನನ್ನ ಮನೆಯಲ್ಲಿ ಟೆಂಟ್ ಊರಬೇಕು ಅಂತ ತೀರ್ಮಾನಿಸಿದಾರಲ್ಲ. ನನ್ನ ಜಾಜಿ ಜಂಬಲ್ದಿನಿಯವರ ಸ್ನೇಹಿತರೆಲ್ಲ ಹಿಂಗೆ ಹುಟ್ಟುಬಾತ್ ಮೇಲೆ ಸಿಕ್ಕ ಗೊಂಬೆನ ಪ್ರೆಸೆಂಟು ಅಂತ ಕಳಿಸ್ಬಿಟ್ಟು 1 ತಿಂಗಳು ನನ್ನ ಮನೆಯಲ್ಲಿ ಜಾಂಡ ಹಾಕೋದಕ್ಕೆ ಅಂತ ಸ್ಕೆಚ್ ಆಗ್ತಾ ಇದ್ದಾರೆ. ಹೇಗಾದ್ರೂ ಮಾಡಿದ್ದೀನಿ ತಪ್ಪಿಸ್ಬೇಕಲ್ಲ. ಏನು ಮಾಡೋದು? ಈಗ ಅವರಿಗೆ ಕಾದಿದೆ. ನೋಡಿ, ಯಾವುದೇ ಕಾರಣಕ್ಕೂ ಈ ಮಂತ್ ಮಾತ್ರ ಯಾವುದೇ ಮೀಟಿಂಗ್ಗಳನ್ನ ಮಹಿಳಾ ಸಂಘದಲ್ಲಿ ಇಟ್ಕೋಬಿಡಿ. ಯಾಕೆಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಕಾವ್ಯ ಅಂತ ಅಮೆರಿಕದಿಂದ ಬರ್ತಿದ್ದಾಳೆ. ಹಾಗಾಗಿ ನಾನು ಅಟೆಂಡ್ ಮಾಡೋಕ್ಕಾಗಲ್ಲ. ಅವಳು 1 ಮಂತ್ ನಮ್ಮಲ್ಲೇ ಇರ್ತಾಳೆ. ಸೊ ಎಲ್ಲ ಮೀಟಿಂಗ್ ನೆಕ್ಸ್ಟ್ ಮಂತ್ಗೆ ಪೋಸ್ಟ್ಪೋನ್ ಮಾಡ್ಕೊಂಬಿಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಾಬೇ ಹಾಬೇ, ವಾಟ್ ಮೈ ಡಿಯರ್ ಗುಬ್ಬೆ? ಯಾಕೆ ಪಾರ್ಸಲ್ ಬಂದಿದೆ? ಅಯ್ಯೋ ಶಿವನೇ, ನಾನೇ ಇದನ್ನು ಗಮನಿಸಲಿಲ್ಲ. ಓ ಮೈ ಗಾಡ್, ಮೋಸ್ಟ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಕಾವ್ಯ ಫ್ರಮ್ ಅಮೆರಿಕಾ ಅವಳೇ ಕಳ್ಸಿರ್ಬೇಕು. ಹೌದಾ? ಗೋಲ್ಮಾಲ್ ಗ್ರಾವಿಟಾ ಫ್ರಮ್ ಸೌತ್ ಆಫ್ರಿಕಾ. ಜಾಜಿ ಜಂಬಲ್ದಿನಿಯವರೇ, ನಿಮ್ಮ ಸ್ನೇಹಿತ ಇರೋದು ಅಮೆರಿಕದಲ್ಲೋ ಅಥವಾ ಸೌತ್ ಆಫ್ರಿಕಾದಲ್ಲೋ? ನನ್ನ ಫ್ರೆಂಡ್ ಇರೋದು ಅಮೆರಿಕಲ್ಲಿ. ಸೌತ್ ಆಫ್ರಿಕಲ್ಲಿ ನನ್ನ ಫ್ರೆಂಡ್ಸ್ ಯಾರು ಇಲ್ಲ. ಮತ್ತಿದು ಸೌತ್ ಆಫ್ರಿಕಾದಿಂದ ಬಂದಿದೆ. ಏನಿದು? ರೇ ಜಾಜಿ ಜಂಬಲ್ದಿನಿಯವರೇ, ಇದ್ರ ಒಳಗಡೆ ಅದೇನೋ ಟಿಕ್ 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 ಅಂತ ಶಬ್ದ ಬರ್ತಾ ಇದೆ, ಗಮನಿಸಿ. ಇದರಲ್ಲಿ ಬಾಂಬ್ ಇದೆ ಕಣ್ರೆ. ಪಾರ್ಸಲ್ ಮಾಡ್ತಾರೆ. ನೀವು ಹಿಂದಕ್ಕೆ ಬಂದ್ರಿ ಹೇಳ್ತೀನಿ. ಅದು ಜಾಜಿ ಜಂಬಲ್ದಿನಿಯವರೇ, ಈ ಸುಂದರವಾದ ಹುಡುಗಿಯರು ಇದಾರಲ್ಲ, ಅವ್ರ ಮೇಲೆ ಭಯೋತ್ಪಾದಕರ ಕಣ್ಣು ಬಿದ್ದು ಬಿಟ್ಟಿದೆ. ನಾನ್ ನೋಡ್ರಿ ಎಂತ ಕೆಲಸ ಮಾಡ್ಬಿಟ್ಟೆ. ಈ ಸುಂದರವಾದ ಹುಡುಗಿರ ಮನೆಗೆಲ್ಲ ಒಂದೊಂದು ಪಾರ್ಸಲ್ ಕಳಿಸ್ತಾ ಇದೀವಿ ಅಂತ ನನಗೆ ಈಗ ತಾನೇ ಒಂದು ಮೆಸೇಜ್ ಬಂದಿತ್ತು. ನಿಮ್ಗೆ ತೋರಿಸ್ತೇನೆ, ನಾನು ಡಿಲೀಟ್ ಮಾಡಿ ಅಂತ ತಪ್ಪು ಮಾಡ್ಬಿಟ್ನಪ್ಪ. ಅವ್ರ್ಯಾಕೆ ಕಿಲ್ ಮಾಡ್ತಾರೆ? ನಿಮ್ಮ ಕೆಪಾಸಿಟಿ ನಿಮ್ಗೆ ಗೊತ್ತಿಲ್ಲ. ನೀವೇನು ಸಾಮಾನ್ಯ ಫಿಗರ್, ನ್ಯಾಷನಲ್ ಫಿಗರ್, ನೀವು ಇಂಟರ್ನ್ಯಾಷನಲ್ ಫಿಗರು. ಅಲ್ಲ, ಈ ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಅದೆಷ್ಟು ಮನೆಗಳನ್ನ ಮುರಿದಿಲ್ಲ ಹೇಳಿ. ಹಾಗಾಗಿ ನಿಮ್ಮ ಮೇಲೆ ಕಣ್ಣು ಹಾಕಿದ್ದಾರೆ ಅವರು. ಪಕ್ಷ ಬಾಂಬ್ ಏನಾದ್ರು ಡಮ್ ಅಂದ್ಬಿಡ್ತು ಅಂದ್ರೆ ನೀವು ನಿಂತ ಜಾಗದಲ್ಲೇ ಸುಟ್ಟು ಬೂದಿ ಆಗ್ಬಿಡ್ತೀರಿ. ಆಮೇಲೆ ನಿಮ್ಮ ಬಾಡಿನ ತಂದು ನಾವು ಮತ್ತದನ್ನ ಸುಡೋವಷ್ಟೇ ಇಲ್ಲ, ಮಾಡಿಕೆನೋ ಕುಡಿಕೆನೋ ತಗೊಂಡು ಬರೋದು, ನಿಮ್ಮ ಬೂದಿನ ಅದ್ರೊಳಗೆ ತುಂಬ್ಕೊಂಡು ಹೋಗೋದು, ಕಾವೇರಿ ವಾಟ್ರಲ್ಲಿ ಅಲ್ಲ ಆರಿಸ್ಬೋದು. ಗಲಿಗಲಿ ವಂಶವರಾಗಿ, ಇಟ್ಸ್ ನಾಟ್ ಗಲಿಗಲಿ ಕಂಡ್ರಿ, ಇಟ್ಸ್ ಗಂಟೆಗಲಿ. ಆ ವಂಶವರಾಗಿ ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಇದನ್ನ ಮೋಸ್ಟ್ಲಿ ನನ್ನ ಫ್ರೆಂಡ್ಸ್ ಯಾರೋ ಚೇಷ್ಟೆ ಮಾಡಕ್ಕೆ, ತಮಾಷೆ ಮಾಡಕ್ಕೆ, ಹೆದರ್ಸಕ್ಕೆ ಕಳ್ಸಿರ್ಬೇಕಷ್ಟೇ. ಬೇಡ ಕಣ್ರೆ, ಬೇಡ ಕಣ್ರೆ, ಬೇಡ ಕಣ್ರೆ, ಬೇಡ ಕಣ್ರೆ, ಎಲ್ಲ ನಗದು. ಅಕ್ಕೆ, ಏನಿದೆ ಇದ್ರಲ್ಲಿ? ತಿಂಡಿ ಪ್ಯಾಕೆಟ್ ಆಯ್ತು? ತಿಂಡಿನಿಲ್ಲ ಗಿಂಡಿನಿಲ್ಲ, ಯಾರು ನನ್ಗೆ ಗಿಫ್ಟ್ ಕಳ್ಸಿದ್ದಾರೆ. ರೇ ಜಾಜಿ ಜಂಬಲ್ದಿನಿಯವರೇ, ಇದು ದಿಕ್ಕು ದೆಸೆ ಇಲ್ದಿರೋ ಅಡ್ರೆಸ್ ಇಂದ ಬಂದಿದೆ. ಟಿಕ್ ಟಿಕ್ ಅಂತ ಸೌಂಡ್ ಬೇರೆ ಬರ್ತಾ ಇದೆ. ಅಪ್ಪಿ ತಪ್ಪಿದ್ ಏನಾದ್ರು ಬಾಂಬ್ ಆಗಿದ್ರೆ ಎಲ್ಲರೂ ಒಗ್ಯಾಕೊಂಡ್ಬಿಡ್ತೀವಿ ಕಣ್ರೆ. ಅದಕ್ಕೆ ಬೊಂಬೆ ಎಷ್ಟು ಮುದ್ದಾಗಿದೆ. ನೀನ್ ಜೋರಾಗಿ ಅಂಬಿಡ, ಡಮ್ ಅಂದ್ಬಿಟ್ರೆ ಎಲ್ಲರೂ ಹೋಗ್ಬಿಡ್ತೀವಿ. ಬಲ್ಲು ಬೊಂಬೆ ಜೊತೆ ಆಡೋ ವಯಸ್ಸಲ್ಲ ನಿಂದು, ವಾಪಸ್ ಕೊಟ್ಬಿಡು. ಬೇಡ ಅದಕ್ಕೆ ನಂಗಿದು. ಯಾಕು ಬೇಡ ಅಂದ್ರೆ ಬಿಡಿ, ನಾನು ಇದನ್ನ ನನ್ನ ಬೆಡ್ರೂಮಿಗೆ ತಗೊಂಡು ಹೋಗಿ ಮಂಚದ ಕೆಳಗಡೆ ಇಟ್ಕೋತೀನಿ. ರೇ ಇದೇನಾದ್ರೂ ಅಪ್ಪಿ ತಪ್ಪಿ ಡಮ್ ಅಂದ್ಬಿಟ್ರೆ ಮಂಚ ಮಾತ್ರ ಬ್ಲಾಸ್ಟ್ ಆಗುತ್ತೆ. ಹಲೋ, ಯಾರು? ನಮ್ಮ ಅತ್ತೆನಾ? ಒಂದ್ ನಿಮಿಷ ಇರಿ. ಅತ್ತೆ, ಅತ್ತೆ, ನಿಮ್ಗೆ ಇಂಟರ್ನ್ಯಾಷನಲ್ ಕಾಲು. ನನಗೆ ಇಂಟರ್ನ್ಯಾಷನಲ್ ಕಾಲ್. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಕಾವ್ಯ, ಓ ಮೈ ಗಾಡ್. ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ, ಏನು ಕೇಳಿಸ್ತಾ ಇಲ್ಲ. ಜೋರಾಗಿ ಮಾತಾಡಿ. ಹಲೋ, ಏನು ಗಿಫ್ಟಾ? ಹಾ, ಲೆಟರ್. ಜೋರಾಗಿ ಮಾತಾಡು. ಹಲೋ, ಏನಕ್ಕೆ? ನನ್ನ ಕ್ಲೋಸ್ ಫ್ರೆಂಡ್ ಕಾವ್ಯ ಅಮೆರಿಕ ಅಂತ ಫೋನ್ ಮಾಡಿದ್ಲು. ಅವಳು ನನಗೆ ಒಂದು ಗಿಫ್ಟ್ ನ ಪಾರ್ಸಲ್ ಮಾಡಿದಾಳಂತೆ. ಅದ್ರಲ್ಲಿ ಒಂದು ಲೆಟರ್ ಇತ್ತಂತೆ. ಆಗ್ಲೇ ಯಾವ್ದು ಪಾರ್ಸಲ್ ಬಂತಲ್ಲ? ಅದು ಸೌತ್ ಆಫ್ರಿಕಾ ಅಂತ ಬಂದಿದ್ದು. ಅದು ಅಲ್ಲದೆ ನನ್ನ ಕ್ಲೋಸ್ ಫ್ರೆಂಡ್ ಕಾವ್ಯ ಅಂತ ಜುಜ್ಬಿ ಗಿಫ್ಟ್ ನೆಲ್ಲ ಕೊಡಲ್ಲ.
ಹಾಗಾದ್ರೆ ಆ ಪಾರ್ಸಲ್ ಏನಾಯ್ತು? ಫ್ಲೈಟ್ ಅಲ್ಲಿ ಬರ್ತಾ ಎಲ್ಲೋ ಬಿದ್ದೋಗಿರ್ಬೇಕು. ಏನು ಯಜಮಾನ್ರಿ? ಏನು ಬಂದು ನಾನು ನೆನ್ನೆಯಿಂದ ನೋಡ್ತಾನೆ ಇದ್ದೀನಿ. ಕದ್ದು ಮುಚ್ಚಿ ಮೊಬೈಲ್ನೇ ನೋಡ್ತಾ ಇದ್ದೀರಲ್ಲ, ಇಲ್ಲಿಲ್ದೇ ಇರೋದು ಏನಿದೆ ಅಲ್ಲಿ? ಅದನ್ನ ನೀನು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಇದ್ರ ಒಳಗಡೆ ಏನಿದೆಯೋ ಅದನ್ನ ನಾನು ಎಷ್ಟು ಕಣ್ಣು ತುಂಬಿಸ್ಕೋತೀನೋ ಅಷ್ಟು ಮುಂದಕ್ಕೆ ನನಗೆ ಲಾಭ ಇದೆ. ಯಜಮಾನ್ರೆ, ನಿಮ್ ಕಣ್ಣಿಗೆ ಏನೇ ತುಂಬಿಸ್ಕೊಳ್ಳಿದ್ರು ನನ್ನೇ ತುಂಬಿಸ್ಕೋಬೇಕು. ಹೋಗಲೇ ನೀನು ಬೆಳೆ ಕರೆದ್ರೆ ನೀನು ನೋಡೋದಲ್ದೆ ಕಣ್ಣಲ್ಲಿ ಬೇರೆ ತುಂಬಿಸ್ಕೋಬೇಕಾ? ಇಷ್ಟಕ್ಕೂ ಕಣ್ಣಲ್ಲಿ ತುಂಬಿಸ್ಕೊಳ್ಳೋಷ್ಟು ಸಣ್ಣ ಇದೆಯೇನೆ ನೀನು? ಆ ಪಕ್ಷ ನಾನು ಕಷ್ಟಪಟ್ಟು ನಿನ್ನ ಏನಾದ್ರು ಕಣ್ಣೊಳಗಡೆ ತೂರ್ಸ್ಕೊಂಡ್ಬಿಟ್ರೆ ನನ್ನ ಎರಡೂ ಕಣ್ಣು ಗುಡ್ಡೆಗಳು ಆಚೆಗೆ ಬಂದ್ಬಿಡುತ್ತೆ. ಯಾರದು ಇದೀರ ಮನೆಯಲ್ಲಿ? ಯಾರ್ ಬೇಕಿತ್ತು? ನೀವೇ ಬೇಕಾಗಿತ್ತು ಅಂತ ಹೇಳಿದಕ್ಕೆ ನಮ್ಮ ಸಾಹೇಬರಿಗೆ ತಲೆ ಕೆಟ್ಟಿದ್ಯಾ? ಹೆಂಗಸ್ರ ಹತ್ರ ಯಾವ ರೀತಿ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಆಗುದಿಲ್ಲ ಸರ್, ನಾವು ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಕರುಣೆ ಅನುಕಂಪಕ್ಕೆ ಆಸ್ಪದ ಕೊಡಬಾರದು. ಅದನ್ನ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಜರ್ಕೆ ನಿಂತ್ಕೋ. ನೋಡಮ್ಮ, ಈಗ ಎಲ್ಲಾ ಕಡೆ ಟೆರರಿಸ್ಟ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ. ಸರ್, ಈ ತರ ಹೇಳಿದ್ರೆ ಅವ್ರಿಗೆ ಎಲ್ ಸರ್ ಅರ್ಥ ಆಗುತ್ತೆ. ಈ ತರ ಹೇಳಬೇಕು. ನೋಡಿ ತಾಯಿ, ಈಗ ಉಗ್ರಗಾಮಿಗಳ ಚಟುವಟಿಕೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಈ ಮಾತು ಇನ್ಸ್ಪೆಕ್ಟರ್ ಹೇಳಿದಾಗ್ಲೇ ನಂಗೆ ಅರ್ಥ ಆಗಿತ್ತು. ಅದಕ್ಕೆ ನಾವೇನ್ ಮಾಡ್ಬೇಕು? ಅಕಸ್ಮಾತ್ ಆಗಿ ಎಲ್ಲಿಂದಲೋ ನಿಮ್ಗೆ ಪಾರ್ಸೆಲ್ ಬರುತ್ತೆ. ಆ ಪಾರ್ಸೆಲ್ ಒಳಗಡೆ ಗೊಂಬೆ ಇರುತ್ತೆ. ಆ ಗೊಂಬೆ ಒಳಗಡೆ ಬಾಂಬ್ ಇರುತ್ತೆ. ನೀವೇನಾರ ಆ ಗೊಂಬೆನ ಮುಟ್ಟಿದ್ರೆ ಬಾಂಬು ಬ್ಲಾಸ್ಟ್ ಆಗಿಬಿಡತ್ತೆ. ಈಗಾಗಲೇ 2 ಕಡೆ ಬೊಂಬೆ ಬಾಂಬು ಬ್ಲಾಸ್ಟ್ ಆಗಿದೆ. ಬೊಂಬೆ ಬಾಂಬು ಎಲ್ಲಿ ಬರುತ್ತೋ ಅಲ್ಲಿ ಬೊಂಬುಗಳ ಗ್ಯಾರಂಟಿ. ಆ ಬೊಂಬೆ ಬಂದ ದಿನನೇ ನಾನು ಮಡ್ಕೊಂಡೆ. ನೀವು ನನ್ನ ಮಾತು ಎಲ್ಲಿ ಕೇಳ್ತೀರಾ? ತಗೊಂಡೋಗಿ ಮಂಚದ ಕೆಳಗಡೆ ಇಟ್ಕೊಂಡ್ರಿ. ಈಗ ಅನುಭವಿಸಿ. ಆ ಮೇಡಮ್ ಅವರೇ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಯಾಕೆ ಹೆದರ್ತಾ ಇದ್ದೀರಾ? ನಮ್ಮನೆಗೂ ಆ ಥರ ಒಂದು ಪಾರ್ಸೆಲ್ ಬಂದಿದೆ. ಏನ್ ಬೊಂಬೆನಾ? ಹೋಗಿ ತಗೊಂಡ್ಬನ್ನಿ ಅದನ್ನ. ಮಂಚದ ಕೆಳಗಡೆ ಇಟ್ಟ ಬೊಂಬೆನೆ ಕಾಣಿಸ್ತಾ ಇಲ್ವಲ್ಲ? ಹೋಗ್ರಿ, ಇದ್ದಕ್ಕಿದ್ದಂಗೆ ನನಗೊಂದು ಮಗು ಬೇಕು ಅಂದ್ಬಿಟ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ? ಒಂದು 9 ತಿಂಗಳು ಕಾಯ್ಬೇಕಪ್ಪ. ಡಾಕ್ಟರ್ ರಮೇಶ್, ನಾನು ಹೇಳ್ತಾ ಇರೋದು ಮಂಚದ ಕೆಳಗಡೆ ಇದ್ದ ಬೊಂಬೆ ಕಾಣಿಸ್ತಾ ಇಲ್ಲ ಅಂತ. ಏ ಜಾತಿ ಚಂಪಲ್ತೀನಿ ಬರೀ ಆ ಉಗ್ರಗಾಮಿಗಳು ಯಾವುದೋ ಬಟನನ್ನ ಅಮುಕ್ಬಿಟ್ಟವ್ರೆ. ಇದಕ್ಕೆ ಕೆಲಸ ಮಾಡಕ್ಕೆ ಶುರು ಮಾಡ್ಬಿಟ್ಟಿದೆ. ಯಾವುದೋ ಆಯ್ಕಟ್ಟಿನ ಸ್ಥಳಕ್ಕೆ ಹೋಗಿ ಆ ಗೊಂಬೆ ಬಚ್ಚಿಕೊಂಡ್ಬಿಟ್ಟಿದೆ ಕಣ್ರಿ. ನೀವು ಬೇರೆ ಪೊಲೀಸ್ನವ್ರ ಹತ್ರ ಬಾಯ್ ಬಿಟ್ಬಿಟ್ಟಿದ್ರ. ಈಗ ಬಿಡ್ತಾರ, ಅವ್ರು ನಿಮ್ಮನ್ನು ಬಿಡ್ತಾರ, ಸ್ಟೇಷನ್ಗೆ ಕರ್ಕೊಂಡು ರುಬ್ಬು ಬಿಡ್ತಾರೆ. ಹೊಳ್ಳಿ ನಾನು ನಿನ್ನ ಪಾಲಿಗೆ ಸುತ್ತಾಗಿದ್ದೀನಿ. ನೀನು ಧೈರ್ಯವಾಗಿರೋ. ನೀನು ಧೈರ್ಯವಾಗಿದೆ. ಅದು ಇನ್ಸ್ಪೆಕ್ಟ್ರೆ, ಆಕ್ಚುಲಿ ನಮ್ಮ ಮನೆಗೆ ಯಾವುದೇ ತರದ ಪಾರ್ಸಲ್ ಬಂದಿಲ್ಲ. ಅದು ಇವ್ರು ನೋಡೋದಕ್ಕೆ ಒಳ್ಳೆ ಫಿಲ್ಮಲ್ಲಿ ಲಾಸ್ಟ್ ಸೀನಲ್ಲಿ ಬರೋ ವಿಲನ್ ಇದ್ದಂಗಿಲ್ವಾ? ಆ ಗಾಬರಿಗೆ ಎಂಡಿಂಗ್ಸ್ ಏನೋ ಬಾಯ್ ಬಿಟ್ಬಿಟ್ಟಿದೆ. ಅದು ಬಂದಿತ್ತು. ಅದು ಅದಲ್ಲ, ಯಾವುದೋ ಬೊಕ್ಕೆ ಶುಭಾಶಯ ಕೊಟ್ಟು ಕಳಿಸಿದ್ದು ಬೊಕ್ಕೆ. ಏನಮ್ಮ, ಪೊಲೀಸ್ನವ್ರ ಹತ್ರ ಹುಡುಗಾಟ ಆಡ್ತಾ ಇದ್ದೀರಾ? ನೋಡಿ, ಅಪರಿಚಿತರಿಂದ ಯಾವ್ದಾದ್ರು ಪಾರ್ಸೆಲ್ ಬಂದಾಗ, ಅದರಲ್ಲೂ ಆ ಪಾರ್ಸೆಲ್ ಒಳಗಡೆ ಗೊಂಬೆ ಇದ್ದಾಗ ನೀವುಗಳೆಲ್ಲ ಹುಷಾರಾಗಿರ್ಬೇಕು. ನಂಬರ್ ನಾ ಬಾಯಲ್ಲಿ ಇಟ್ಕೊಳ್ಳಿ. 100. ಸರ್, ಆ ತರ ಹೇಳಿದ್ರೆ ಅವ್ರಿಗೆ ಎಲ್ ಸರ್ ಅರ್ಥ ಆಗುತ್ತೆ? ಅಚ್ಚು ಕನ್ನಡದಲ್ಲಿ ಹೇಳ್ಬೇಕು ಸರ್. 100. ಆ ಮಾತು ಇನ್ಸ್ಪೆಕ್ಟರ್ ಹೇಳಿದಾಗ್ಲೇ ಅರ್ಥ ಆಗಿತ್ತು. ಅಭಿ, ಆ ಬೊಂಬೆ ಎಲ್ಲಿ ಹೋಯ್ತು? ಯಾವನಿಗೆ ಗೊತ್ತರೆ? ಅಲ್ಲೆಲ್ಲ ಇರುತ್ತೆ. ಅದ್ರೊಳಗಡೆ ಬೇರೆ ಬಾಂಬ್ ಇದೆ. ಇವತ್ತಲ್ಲ ನಾಳೆ ಅದು ಗ್ಯಾರಂಟಿ ಸಿಡಿಯುತ್ತೆ. ಏನು ಯಜಮಾನ್ರೆ, ಯಾವ್ದಕ್ಕೂ ನೀವು ಅಡ್ಗೆ ಮನೆಗೆ ಬಂದು ಇದ್ಬಿಡಿ. ಯಾಕೆ? ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕೋಣ, ಸತ್ರೆ ಇಬ್ರು ಒಟ್ಟಿಗೆ ಹೋಗೋಣ. ಈಗ ಮನೆಯವ್ರಿಗೆ ಹೊಸ ತರ ಬಾಂಬ್ ಹಾಕ್ತೀವಿ. ತಾವ ಹೆಸರಿಗೆ ಲಂಕ ತೋರಿಸಿದ ಮೇಲೆ ಗಂಟೆಗಳಿಂದ ಏನು ಬಂತು? ಅದೇನು ಅಂತ ಹೇಳಿ. ಇಷ್ಟೊತ್ತವರೆಗೂ ಎಲ್ಲ ಹೋಗಿದ್ದೆ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಗಂಡುಗರಿ ವಂಶದ ಕಟ್ಟ ಕಡೆಯ ತುಂಡಾದ ನೀನು ಪೊಲೀಸ್ ಸ್ಟೇಷನ್ ಮೆಟ್ಟ ಹತ್ತಿದ್ಯಾ ಅಂದ್ಮೇಲೆ ನಮ್ಗೆ ಎಷ್ಟು ಅವಮಾನನೋ. ಅಯ್ಯೋ ಶಿವನೇ, ಮಾತೃಶ್ರೀ ಅಂಗಮ್ಮನವ್ರೆ, ಪೊಲೀಸ್ ಸ್ಟೇಷನ್ ಅಂದ ತಕ್ಷಣ ಅವಮಾನ ಅಂತ ಯಾಕೆ ಭಾವಿಸ್ಬೇಕು? ಆ ಪೊಲೀಸ್ ಸ್ಟೇಷನ್ ಅನ್ನೋದು ಇದೆಯಲ್ಲ, ಅದು ನಮ್ಮ ನ್ಯಾಯಾಂಗದ ವ್ಯವಸ್ಥೆಯನ್ನು ಕಾಪಾಡುವಂತ ದೇವಸ್ಥಾನ ಅಂತ ಪ್ರತಿಯೊಬ್ಬರು ಭಾವಿಸ್ಬೇಕು. ಯಾರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ರಿ ಬಾಬಾ? ಯಾವನ ಒಬ್ಬ ಅಲಾಲ್ ಟೋಪಿ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತಿಲ್ದಿರುವಂತ ಒಬ್ಬ ಅಯೋಗ್ಯ ಮನೆಯಳಿಯನಾಗಿ ಸೇರ್ಕೊಂಡು ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತವನೆ ಅಂತ ಕಂಪ್ಲೇಂಟ್ ಕೊಡಕ್ ಹೋಗಿದ್ನಪ್ಪ. ಎದೆ ಹೊಡ್ಕೊಂಡು ಸದ್ಗೆ ತೋಗ್ಬಿಟ್ಟಿರ. ಡಿಪಾರ್ಟ್ಮೆಂಟ್ನವ್ರೆ ಖುದ್ದಾಗಿ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂಡಿದ್ರು. ಯಾವುದೋ ಒಂದು ಬಾಕ್ಸ್ ಒಳಗಡೆ ಒಂದು ಬೊಂಬೆ ಪತ್ತೆಯಾಗಿದೆ. ಆ ಬೊಂಬೆ ಒಳಗಡೆ ಒಂದು ಬಾಂಬ್ ಇತ್ತಂತೆ. ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ನವರು ಎಲ್ಲ ಸ್ಕ್ಯಾನ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿದಾಗೆ ಕಂಡು ಹಿಡಿಬೋದಿತ್ತಲ್ಲ. ನೀವು ಕಂಡ್ರಿ ದಡ್ರು. ಆದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಇಂಟೆಲಿಜೆಂಟು. ಆ ಕ್ಷಣ ಕಡಿದ್ರೆ ಒಂದು ಬಾಂಬ್ ಮಾತ್ರ ಸಿಕ್ಕಾಗ್ತದೆ.
ಆದ್ರೆ ಬಿಟ್ಟು ಹಿಡಿದ್ಬಿಟ್ರೆ ಹತ್ತಾರು ಬಾಂಬ್ಗಳು ಸಿಗಾಕೊಳ್ಳುತ್ತೆ. ಹಾಗಾಗಿ ನಮ್ಮ ಪೊಲೀಸ್ನವ್ರು ಯಾವಾಗಲೂ ಬಿಟ್ಟು ಹಿಡಿಯೋದು. ಆ ಬೊಂಬೆ ಯಾವ ತರ ಇದೆ, ಆ ಬಾಕ್ಸ್ ಯಾವ ತರ ಇದೆ ಅನ್ನೋದನ್ನ ಒಂದು ರೇಖಾಚಿತ್ರ ಬಿಡುಗಡೆ ಮಾಡಿದ್ದಾರೆ. ಆ ಬೊಂಬೆ ಚಿತ್ರ ತೋರಿಸ್ತೀನಿ, ಎಲ್ಲರೂ ಒಂದ್ಸಲ ನೋಡ್ಕೊಂಡು. ಅಕ್ಕೆ ಅವತ್ ನಿಮಗ್ ಪಾರ್ಸಲ್ ಬಂದಿದ್ದು ಈ ಚಿತ್ರದ ಬೊಂಬೆನೇ ಅಲ್ವಾ? ಒಂದು ಅರೆ ಕ್ಷಣ ಸುಮ್ಮನಿರಿ, ಈಗ ಬಾಕ್ಸಿನ ಚಿತ್ರನ ಬಿಡುಗಡೆ ಮಾಡ್ತೀನಿ. ಜಾಜಿ ಅದ್ಕೆ ಅದೇ ಬಾಕ್ಸು ಅದೇ ಬೊಂಬೆ ಅಂದ್ಮೇಲೆ ಈ ಮನೇಲಿರೋ ಬೊಂಬೆನಲ್ಲಿ ಬಾಂಬ್ ಇದೆ ಅಂತ ಆಯ್ತು. ಏ ಚಂಪಚಮೇಲೆ, ನಾನು ಅವತ್ತೇ ಪಡ್ಕೊಂಡೆ ಕಣೆ ಇವ್ರಿಗೆ. ಯಾವ್ದು ಅಪರಿಚಿತ ಅಡ್ರೆಸ್ ಇಂದ ಬಂದಿದೆ, ಇದನ್ನ ಓಪನ್ ಮಾಡೋದು ಬೇಡ ಅಂತ. ನನ್ನ ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾರೆ ಇವರು? ನಾನು ತಗೊಂಡೋಗಿ ನನ್ನ ಮಂಚದ ಕೆಳಗಡೆ ಇಟ್ಕೊತೀನಿ ಅಂದ್ರೆ ಇಟ್ಕೊಂಡ್ರಿ, ಈಗ ಅನುಭವಿಸ್ರಿ. ಮಗನೇ, ಯಾರೋ ಕಿಲಿಗೇಡಿಗಳು ನಮ್ಮ ವಂಶನ ನಿರ್ವಂಶ ಮಾಡಬೇಕು ಅಂತ ಈ ಕೆಲಸ ಮಾಡಿರ್ಬೇಕು. ಅಮ್ಮ ಜಾಜಿ, ಆ ಗೊಂಬೆನ ಎಲ್ಲಿಟ್ಟಿದೀಯಮ್ಮ? ನಾನು ಅದನ್ನ ತಗೊಂಡು ಹೋಗಿ ಮಂಚದ ಕೆಳಗಡೆ ಇಟ್ಟಿದ್ದೆ, ಆದ್ರೆ ಈಗ ಅದು ಕಾಣಿಸ್ತಾನೆ ಇಲ್ಲ. ಎಲ್ಲಿರುತ್ತೆ ಹೇಳಿ? ಹೇಳಿ ಕೇಳಿ ಎಲೆಕ್ಟ್ರಾನಿಕ್ ಐಟಮ್ ಅದು. ಅದರ ಬಾಸು ಯಾವ್ದನ ಗುಡ್ಡದ ಸಂಧಿ ಕೆಳಗಡೆ ಕೂತ್ಕೊಂಡು ಎಡಗೈಯಿಂದ ಬಟನ್ ಅಮುಕಿರ್ತಾನೆ. ಇದು ನಿಂತ ಜಾಗದಲ್ಲಿ ಎಲ್ಲೋ ಜರ್ಕೊಂಡ್ಬಿಟ್ಟಿದೆ. ಆ ಗೊಂಬೆ ಏನ್ ಮಾಡುತ್ತೆ ಗೊತ್ತಾ? ಈಗ ಇಡೀ ಮನೆನ ತನಗೆ ಎಷ್ಟು ಬೇಕೋ ಅಷ್ಟು ಸರ್ಚ್ ಮಾಡುತ್ತೆ. ನನಗೆ ಜೀವ ಯಾವತ್ತು ಸಾಕು ಅನ್ಸುತ್ತೋ ಆವತ್ತು ನಮ್ಮ ಜಾಜಿ ಜಂಬಲ್ದಿನ್ನಿ ಅವ್ರ ರೂಮ್ಗೆ ಹೋಗ್ಬಿಟ್ಟು ಇವ್ರು ಮಲಗಿರ್ತಾರಲ್ವಾ, ಹಲೋ ಮೇಡಮ್ ಅಂತ ಇವ್ರನ್ನ ತಟ್ಟಿ ಎಬ್ಸುತ್ತೆ. ಇವರು ನಾನು ಬಂದೆ ಅಂತ ಭಾವಿಸ್ಕೊಂಡು ಗುಡ್ ನೈಟ್ ಅಭಿ ಅಂತ ಕಣ್ಣು ಮುಚ್ಕೋತಾರೆ. ಅದು ಕಣ್ಣು ಬಿಟ್ಬಿಟ್ಟು ಡಮಾರ್ ಅಂತ ಸಿಡ್ದೋಗ್ಬಿಡುತ್ತೆ. ಜಾಜಿ, ಯಾವುದೇ ಕಾರಣಕ್ಕೂ ನಿನ್ನ ರೂಮಲ್ಲಿ ನೀನು ಮಲ್ಕೋಬೇಡ. ಹಾಗಾದ್ರೆ ನಾನು ಎಲ್ಲಿ ಸ್ಲೀಪ್ ಮಾಡ್ಲಿ? ನಿಮ್ಮ ಪಾಲಿಗೆ ನಾನೇನು ಸತ್ತೋಗಿದ್ದೇನೆ ಅಂದ್ರೆ ಇಲ್ಲೇ ಚಾಪೆ ಹಾಸ್ತೀನಿ, 2 ದಿನ ಬಿಡ್ತೀನಿ. ನನ್ನ ಪಕ್ಕ ಬಂದು ಬಂದ್ಕೊಡ್ರೆ ಗುಂಡು ನಿರೋಧಕ ಒದ್ಕೆನ ಒದ್ಕೊಂಬೋಣ. ನಮಸ್ಕಾರ ಸರ್. ನಮಸ್ಕಾರ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ನಾವೇ. ಅದೆತ್ತಿದ್ರದು ಏನಾಗಬೇಕಿತ್ತು ಸರ್? ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಹೇಳಿ ಪ್ಲೀಸ್. ನನ್ನ ಸೈಟಲ್ಲಿ ಯಾರೋ ಗುಡಿಸ್ಲಾಕೊಂಡಿರ್ತೀವಿ ಅಂತಿದ್ದಾರೆ. ಅಯ್ಯೋ ಶಿವನೇ, ಇವ್ರಿಗೆ ಗುಡಿಸ್ಲಾಕ ಯಾಕ್ರಿ ಬಿಡ್ತೀರಾ? ನೀವೇ ಒಂದು ಪುಟ್ಟದಾಗ ಶೀಟ್ ಮನೆ ಕಟ್ಕೊಂಡಿದ್ದು ಬಿಡಿ. ಈಗಿನ ಕಾಲದಲ್ಲಿ ಕೆಲ್ಸಕಾರ ಸಿಗ್ಬೇಕಲ್ಲ, ನೀವೇ ಯಾರನ್ನಾದ್ರೂ ಹಿಡಿದು ಒಂದು 3 ದಿನ ಅಲ್ಲಿ ಗುಡಿಸ್ಲಾಕೊಂಡಿದ್ದು ಹಾಗೆ ಸುತ್ತಮುತ್ತಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಟ್ಬಿಟ್ರೆ ನನಗೆ ಬಹಳ ಅನುಕೂಲ ಆಗುತ್ತೆ. ಅದು ನಿಮ್ಮ ಸೈಟ್ ವ್ಯಾಲ್ಯೂ ಎಷ್ಟಿದೆ ಹೇಳಿ? ಈಗಿನ ಮಾರ್ಕೆಟ್ ವ್ಯಾಲ್ಯೂ 50 ಲಕ್ಷ ಸ್ವಾಮಿ. ಒಂದು 10,000 ರೂಪಾಯಿ ಖರ್ಚಿಗೆ ಅಂತ ಕೊಟ್ಟಿರಿ, ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. 10,000 ರೂಪಾಯಿ ಜಾಸ್ತಿ ಅಲ್ವಾ? ಅಯ್ಯೋ ಶಿವನೇ, 50 ಲಕ್ಷ ರೂಪಾಯಿ ಮುಂದೆ 10,000 ರೂಪಾಯಿ ಯಾವ ಲೆಕ್ಕ ಸ್ವಾಮಿ? ಸೂಕ್ಷ್ಮ ಕಾಲ, ಜನಗಳು ಸರಿ ಇಲ್ಲ. ನೋಡಿದ್ರಲ್ಲ, ಆ ರಾಮಲೀಲಾ ಮೈದಾನಕ್ಕೆ ನುಗ್ಗಿನೇ ಗುಂಡಗಳು ಗಲಾಟೆ ಮಾಡಿದ್ರು. ಇನ್ನು ಯಾರು ಇಲ್ದಿರ ಸೈಟ್ನ ಬಿಡ್ತಾರ, ಅವ್ರದ್ದು ನುಂಗು ಬಿಡ್ತಾರ ಅಷ್ಟೇನೆ. ಸರಿ, ಈಗ ಒಂದು 5,000 ರೂಪಾಯಿ ಇಟ್ಕೊಂಡಿರಿ, ಅಡ್ವಾನ್ಸ್ ಅಪ್ಪ, ಆಮೇಲೆ ಇನ್ನೂ ಕೊಡ್ತೀನಿ. ಈಗ ನೋಡಿ, ನಿಮ್ಮನ್ನು ನೋಡೋದಕ್ಕೆ ನೀವು ಸಿಕ್ಕಾಪಟ್ಟ ಒಳ್ಳೆಯವ್ರ ಥರ ಕಾಣಿಸ್ತೀರಾ. ಇವ್ರಿಗೆ ಗುಡಿಸ್ಲಾಕಕ್ಕೆ ಯಾಕೆ ಬಿಡೋದು? ನಾನೇ 3 ದಿವಸ ಗುಡಿಸ್ಲಾಕೊಂಡು ಅಲ್ಲೇ ಇದ್ದು ಬಿಡ್ತೀನಿ. ಮಗನೇ, ಎಲ್ಲ ಹೋಗಿದ್ದೆ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಏನೋ ಇದು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋದು ಅಂದ್ರೆ ಏನು ಹುಡುಗಾಟನ್ನ? ಏನ್ ಮಾಡ್ದ ಮಾತ್ರ ಶಿವರೇ? ಆ ಬಾಂಬಿರೋ ಗೊಂಬೆ ಯಾವ್ದೋ ಆಯ್ ಕಟ್ಟಿದ ಜಾಗಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಅದು ಡಮ್ಮನ್ ಬಿಟ್ರೆ ಏನ್ ಮಾಡಲಿ? ಹಾಗಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದು ಮಾಡ್ತಾ ಇದ್ದೀನಿ. ಜಾಜಿ ಅದ್ಕೆ ಮನೇಲಿ ಎಲ್ಲ ಕಡೆ ಹುಡುಕಾಡ್ದೆ, ಆ ಬೊಂಬೆ ಎಲ್ಲೂ ಸಿಗ್ಲಿಲ್ಲ. ಬದುಕಿ ಬಾಳ್ಬೇಕಾಗಿರೋ ಕಾಲದಲ್ಲಿ ಡಮ್ ಅಂದ್ಬಿಟ್ರೆ ಏನ್ ಮಾಡೋದು? ಏ ದೇವ್ರು ಕೊಡ್ತಂಗೆ, ನಾನೇ ನಿಮ್ಮೆಲ್ಲರ ಪಾಲಿಗೆ ಸತ್ತೋಗಿದ್ದೇನ? ನಾನು ಪೊಲೀಸ್ನವ್ರು ವಿಚಾರಿಸಿದ್ದೀನಿ. ಅದು ಒಂದು 3 ದಿನ ನಾವೆಲ್ಲರೂ ಮನೆ ಬಿಟ್ಬಿಡ್ಬೇಕಂತೆ. ಆಮೇಲೆ ಅವ್ರು ಬಾಂಬ್ ಸ್ಕ್ವಾಡ್ನವ್ರು ಕಳಿಸಿ ಆ ಬಾಂಬನ್ನ ಪತ್ತೆ ಮಾಡ್ತಾರಂತೆ. ಬನ್ನಿ, ಎಲ್ಲರ ಗಂಟೆ ಮುಟ್ಟ ಕಟ್ಕೊಂಡು ನನ್ನಿಂದ ಬಂದ್ಬಿಡಿ. ಎಲ್ಲಿಗೆ ಹೋಗೋಣ? ಎಲ್ಲೋ ಒಂದ್ ಕಡೆ ಟೆಂಟ್ ಹಾಕೊಂಡು ನೆಮ್ಮದಿಯಾಗಿರೋಣ ಬಂದ್ರೆ. ಏನು ಯಜಮಾನ್ರಿ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೋ ಯಾವ್ದೋ ಪಿಕ್ನಿಕ್ ಬಂದಿದ್ದೀವಿ ಅನ್ಸ್ತಾ ಇದೆ. ಚಾಪೆ ಹಾಸಿದ್ನಿ, ಬನ್ನಿ ಇಬ್ರು ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ. ಹೇಗದೊಂದು ತಾಟ ಬಿಡ್ತೀನಿ ನೋಡು. ಮನೆಗೆ ಬಂದು ಸೇರ್ಕೊಂಡ್ರ ಬೊಂಬೆ ಬಾಂಬು ಯಾವ ಕ್ಷಣದಲ್ಲಿ ಸಿಡಿದು ನಮ್ಮ ಗಂಡುಗಲಿ ವಂಶದ ಮನೆ ಹಂಗಂಗೆ ನಿರ್ನಾಮ ಆಗುತ್ತೋ ಅಂತ ನಾನ್ ತಲೆ ಕೆಡಿಸ್ಕೊಂಡಿದ್ರೆ, ಇವಳು ಚಾಪೆ ಹಾಸಿದಾಳೆ ಅದ್ರ ಮೇಲೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಬೇಕಂತೆ. ಕೆಪ್ಪಗೆ ನಿಂತ್ಕೋ. ಬಲ್ಲು, ನಾವೀಗ ತಿಂಗಳಿಗೆ ಒಂದ್ಸತಿ ಟೆಂಟ್ ಹಾಕೊಂಡಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದಪ್ಪ, ನಾನು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ನಾರ್ತ್ ಇಂಡಿಯಾ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲೂ ಹೀಗೇನೆ ಸಿಕ್ ಜಾಗದಲ್ಲೆಲ್ಲ ಟೆಂಟ್ ಹಾಕಿ ಕುರಿಸ್ತಾ ಇದ್ರು. ನೀನ್ ಹೀಗೆ ಟೆಂಟ್ ಬಗ್ಗೆ ಖುಷಿಯಾಗಿದ್ರೆ ನಿಮ್ಮ ಅಣ್ಣ ನಮ್ಮನೆಯಿಂದ ಟೆಂಟ್ ಎತ್ತಾರೆ. ಗಂಡನ ಮಾತು ಕೇಳದೆ ಇದ್ರೆ ಹೀಗೆ ಆಗೋದು. ನಾನೇನ್ ಮಾಡ್ಲಿ ಅತ್ತೆ? ಆ ಗೊಂಬೆಲಿ ಬಾಂಬ್ ಬರುತ್ತೆ ಅಂತ ನನಗೆ ಗೊತ್ತಾಗುತ್ತೆ? ನನ್ನ ಮಗ ಹೇಳದ್ನಂತಲ್ಲ, ಅವರು ತಮಾಷೆ ಮಾಡ್ತಿರ್ಬೋದು ಅಂತ ಅನ್ಕೊಂಡೆ. ಮನೆ ಮಠ ಎಲ್ಲ ಇಟ್ಕೊಂಡು ಎಲ್ಲೋ ಬಂದು ಟೆಂಟ್ ಹಾಕೊಳ್ಳಾಗಾಯ್ತು. ಯಾರಾದ್ರೂ ನೋಡಿ ಗಂಡುಗಲಿ ವಂಶದ ಮನೆಯವಳು ಟೆಂಟ್ ಹಾಕೊಂಡಿದ್ದಾಳಲ್ಲ ಅಂತಂದ್ರೆ ನನ್ಗೆಷ್ಟು ಅವಮಾನ. ಆತ್ರೋಷ ಹೆಂಗಮ್ಮನವ್ರೆ, ಸ್ವಲ್ಪ ಸುಮ್ಮನೆ ನಿಂತ್ಕೊಡ್ರಿ. ಎಲ್ರು ಇಲ್ಲಿ ಬಂದ್ರ ನೋಡ್ರ, ಈಗೇನೋ ಹಗಲೊತ್ತು ಕಾಲ ಕಳೆದ್ ಬಿಡ್ಬೋದು.
ರಾತ್ರಿ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ರ ಇಲ್ಲೆಲ್ಲ ಎಷ್ಟೊಂದು ಪದಗಳು ಬೆಳ್ಕೊಂಡ್ಬಿಟ್ಟಿದೆ. ಈ ಪೊದೆಯಿಂದ ಯಾವ್ದನ ಒಂದು ಹಾವೋ ಚೋಳ ಬಂದು ಯಾರಿಗಾದ್ರೂ ಸಚಕಂತ ಕಚ್ಚಿಬಿಟ್ರೆ ಏನು ಮಾಡ್ತೀರಾ? ಮೊನ್ನೆ ಯಶವಂತಪುರದಲ್ಲಿ ಅದು ಯಾವ್ದೋ ಬೆಪ್ಪನಿಗೆ ಹಾವು ಕಚ್ಚಿಬಿಟ್ಟಿದೆ. ಮುಕ್ಕು ತುಂಬಾ ಗುಳ್ಳೆ ರೀ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅಯ್ಯಪ್ಪನ ಸ್ಟ್ರಕ್ಚರೇ ಕೆಟ್ಟೋಗ್ಬಿಟ್ಟಿದೆ. ನನ್ಗೇನಾದ್ರೂ ಹಾಗಾದ್ರೆ ನನಗ್ ತುಂಬಾ ಕಷ್ಟ ಆಗುತ್ತೆ. ಕಲ್ಬಿಟ್ಲಾ? ಬನ್ನಿ ಎಲ್ರೂ ಸೇರ್ಕೊಂಡು ಇದನ್ನ ಕ್ಲೀನ್ ಮಾಡ್ಬಿಡೋಣ. ಅದಕ್ಕಿತ್ತಮ್ಮ ಅಲ್ಲಿದು ನಮಸ್ಕಾರ. ಬಂದ್ರ ಸರ್ ನಮಸ್ಕಾರ. ಏನಿದು? ಅದು ನಿಮ್ಮ ಸೈಟಲ್ಲೆಲ್ಲ ತುಂಬಾ ಗಲೀಜಿತ್ತು. ಅಲ್ಲಲ್ಲಿ ಪೊದೆ ತರ ಬೆಳ್ಕೊಂಡ್ಬಿಟ್ಟಿತ್ತಲ್ವಾ? ಈ ಪೊದೆನಲ್ಲಿ ಹಾವು ಚೇಳು ಸೇರ್ಕೊಂಡ್ಬಿಟ್ರೆ ಓನರ್ಗಳಿಗೆ ಸಿಕ್ಕಾಪಟ್ಟೆ ಕಷ್ಟ. ಅವ್ರಿಗೆ ತೊಂದ್ರೆ ಆಗಬಾರ್ದು ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನೇ ಆಳುಗಳನ್ನ ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ. ಬೇಗ ಬೇಗ ಕಿತ್ತು ಬಿಸಾಕ. ವೆರಿ ಗುಡ್. ಆದ್ರೆ ಈ ಗಂಡಾಳ್ಗಿಂತ ಹೆಣ್ಣಾಳುಗಳು ಜಾಸ್ತಿ ಕಾಣಿಸ್ತಿದಾರ. ಕೂಲಿ ಕಡಿಮೆ ಅಂತಾನ? ಹಾಗಲ್ಲ, ಅವ್ರಿಗೆ ನಿಯತ್ತು ಜಾಸ್ತಿ ಅಂತ. ಅದು ಅಲ್ಲದೆ ನನಗೆ ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕಲ್ವಾ? ಅಳಿದ ಚುಡಿದಾರ ಜ್ವರ ಹಾಕಮ್ಮ. ನನಗೆ ಬಹಳ ಬಹಳ ಸಂತೋಷ ಆಗ್ಬಿಟ್ಟಿದೆ ನೋಡಿ. ನಿಮ್ಗೆ ಇನ್ನೊಂದು 5,000 ರೂಪಾಯಿ ಕೊಡಿ. ಯಾವ ಮನೆಗಿರ್ಬೇಕು ನಿಮ್ಮ ದುಡ್ಡು? ಅದನ್ನ ನೋಡಿ ಆಳುಗಳು ಮುಂದೆ ಹಣಕಾಸಿನ ವಿಚಾರ ಮಾತಾಡಬಾರ್ದು. ನೀವು ಏನೇ ಕೊಡೋದಿದ್ರು ಈ ಟವಲ್ ಒಳಗಿಂದ ಕೊಟ್ಬಿಡಿ. ಬೇಗ ಬೇಗ ಕಿತ್ತ. ಎಷ್ಟಿದೆ? 5. ಮತ್ತೆ ಇದು ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರೆ ಸುಮ್ಮನೆ ಹಂಗಂದೆ 10 ಇದೆ. ವಿಟ್ಲಾ, ಮಸಾಲೆ ದೋಸೆಗಿಂತ ತಗೋ 200 ರೂಪಾಯಿ. ಏನ್ ಜೊತೆ ಕೇಳ್ತಾನೆ ದುಡ್ಡು ಕೊಡ್ತಾ ಇದೀರಾ? ನೀನು ಮತ್ತೆ ಪಲ್ಲು ಮನೆಗೆ ಹೋಗಿ ಆ ಬೊಂಬೆನ ಹುಡ್ಕೊಂಡು ತಗೊಂಡ್ ಬನ್ನಿ. ಏನಪ್ಪ ಇವತ್ ರಾತ್ರಿನೇ ಹೋಗೋಣ? ರಾತ್ರಿ ಹೋದ್ರೆ ಆ ಬೊಂಬೆಗೆ ನಾವು ಬಂದಿದೀವಿ ಅಂತ ಗೊತ್ತಾಗಲ್ಲ. ಅದನ್ನ ಎತ್ಕೊಂಡ್ಬಂದು ಜಾಜತ್ಗೆ ಕೇಳ್ಕೊಟ್ಬಿಡೋಣ. ನೋ 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 ನೋ, ಅದು ಸಿಕ್ಕಿದ ತಕ್ಷಣ ಬೇರೆ ಕಡೆ ಥ್ರೋ ಮಾಡ್ಬಿಡಿ. ಲೇ ಮುಟ್ಟಾಡ್ರ, ಹೇಳಿ ಕೇಳಿ ಆ ಬೊಂಬೆ ಒಳಗಡೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಅದು ಟಿಕ್ 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 ಅಂತ ಇರುತ್ತೆ. ಆ ಗೊಂಬೆನ ಸ್ವಲ್ಪ ಮೆತ್ತಿಗೆ ಹಿಡ್ಕೊಳ್ಳಿಪ್ಪ. ಜೋರಾಗಿ ಏನಾದ್ರೂ ಆ ಗೊಂಬೆ ನಿಸಕ್ಬಿಟ್ರೆ ಏನಾಗುತ್ತೆ? ನಿಂತ ಜಾಗದಲ್ಲಿ ಆ ಗೊಂಬೆ ಜೊತೆಗೆ ನೀವಿಬ್ರು ವೆಂಕಟರಮಣ ಗೋವಿಂದ ಗೋವಿಂದ. ಬೊಂಬೆ ಇನ್ನು ಫೋನಲ್ಲಿ ಮಾತಾಡ್ತಾನೆ ಇದೆ. ಟಿಕ್ ಟಿಕ್ ಅನ್ನೋ ಸೌಂಡ್ ಕೇಳಿಸ್ತಾನೆ ಇಲ್ಲ. ಅಂದ್ರೆ ಬ್ಲಾಸ್ಟ್ ಆಗೋ ಟೈಮ್ ಹತ್ರ ಬಂತು ಅಂತ. ಮೊದ್ಲು ಅಲ್ಲೇ ಇಟ್ಬಿಡಿಪ್ಪ ಅದನ್ನ. ಏನಾಯ್ತು ಪಲ್ಲು? ಬೊಂಬೆನ್ ಕೈ ತಗೋತಾ ಇದ್ದಂಗೆ ಬ್ಲಾಸ್ಟ್ ಕನ್ಸ್ಬಿಟ್ಟು. ಅಂದ್ರೆ ನೀವೀಗ ಬೊಂಬೆ ತರಕ್ ಹೋಗಲ್ಲ? ನಾನು ಹೋಗಲ್ಲಪ್ಪ. ಪಲ್ಲು ಹೋಗಲ್ಲ ಅಂದ್ರೆ ನಾನು ಹೋಗಲ್ಲ. ಹಾಗಾದ್ರೆ 200 ರೂಪಾಯಿ ವಾಪಸ್ ಕೊಡು. ಒಂದ್ಸತಿ ಮಟ್ಟಿಗೆ ದುಡ್ಡು ಕೊಟ್ಮೇಲೆ ವಾಪಸ್ ಬರಲ್ಲ. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಟಿವಿ 10 ಅವ್ರನ್ನ ಕರೆಸ್ತೀನಿ, ಅವ್ರು ನಂಗೆ ಹೆಲ್ಪ್ ಮಾಡ್ತಾರೆ. ಮೇಡಮ್, ನಿಮ್ ಮನೇಲಿ ಬಾಂಬ್ ಇದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಆಕ್ಚುಲಿ ಆ ಬಾಂಬು ನಾವೇ ತಂದಿದ್ದಲ್ಲ, ಫಾರಿನ್ ಇಂದ ಪಾರ್ಸೆಲ್ ಬಂತು. ಆ ಪಾರ್ಸಲ್ ಅಲ್ಲಿ ಒಂದ್ ಹೆಣ್ಣು ಬೊಂಬೆ ಇತ್ತು. ಹೆಣ್ಣು ಬೊಂಬೆಯಲ್ಲಿ ಬಾಂಬ್ ಇಡಲ್ಲ ಅಂತ ಹೇಳ್ತಾರಲ್ಲ? ನೀವ್ ಯಾವ ಕಾಲದಲ್ಲಿದ್ರೆ ಮೇಡಮ್? ಹೆಣ್ಣು ಅನ್ನೋದು ಬಾಂಬ್ಗಿಂತ ಪ್ರಬಲ. ಅವಳೆನ್ನಾರು ರೊಚ್ಚಿಗೆದ್ರೆ ಒಂದೇ ಇಟ್ಟಿಗೆ ಎಲ್ರೂ ನಿರ್ನಾಮ. ಉದಾಹರಣೆಗೆ ನಮ್ಮ ದೇಶದ ನಾಯಕನನ್ನು ಕೊಂದಿದ್ದು ಒಂದು ಹೆಣ್ಣೆ, ಹ್ಯೂಮನ್ ಬಾಂಬಿಂದ. ಅಂದ್ರೆ ನಿಮ್ಗೆ ಯಾರೋ ತೊಂದ್ರೆ ಕೊಡ್ಬೇಕು ಅಂತಾನೆ ಈ ತರ ಕೆಲಸ ಮಾಡ್ತಾ ಇದಾರಾ? ನನ್ನ ಕ್ಲೋಸ್ ಫ್ರೆಂಡು ಕಾವ್ಯ ಅಂತ ಅಮೆರಿಕದಿಂದ ಇಲ್ಲಿಗೆ ಬರ್ಬೇಕಾಗಿತ್ತು. ಅವಳು ಬರಕ್ಕಿಂತ ಮುಂಚೆನೆ ನಮ್ಮ ಮನೆಗೊಂದು ಪಾರ್ಸೆಲ್ ಬಂತು. ಆಮೇಲೆ ಗೊತ್ತಾಯ್ತು ಆ ಪಾರ್ಸೆಲ್ ಅಲ್ಲಿ ಬಾಂಬ್ ಇದೆ ಅಂತ. ಯಾಕೆ ಕೆಲಸ ಮಾಡಿರ್ಬಾರ್ದು? ನೋಡಿ, ನೀವು ಯಾವ್ದಕ್ಕೂ ಲಿಂಕ್ ಮಾಡ್ಬೇಡಿ. ಆ ಪಾರ್ಸೆಲ್ ಬಂದಿದ್ದು ಆಫ್ರಿಕಾದಿಂದ. ಆದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಕಾವ್ಯ ಇರೋದು ಅಮೆರಿಕಲ್ಲಿ. ಅದಕ್ಕೆ ಅಮೆರಿಕಲ್ಲಿರೋ ನನ್ನ ಕಾವ್ಯಂಗ್ ಫೋನ್ ಮಾಡಿ ಹೇಳ್ದೆ, ಇಲ್ಲಿ ಬಾಂಬ್ ಗಲಾಟೆ ನಡೀತಾ ಇದೆ, ಅದಕ್ಕೆ 1 year ಆದ್ಮೇಲೆ ಬಾ ಅಂತ. ಪ್ರಿಯ ವೀಕ್ಷಕರೇ, ಇವ್ರ ಮನೆಯಲ್ಲಿ ಬಾಂಬ್ ಇದೆ. ಅದು ಬೊಂಬೆ ಬಾಂಬ್. ಅದು ಯಾವಾಗ ಹೇಗ್ ಸಿಡಿಯುತ್ತೆ ಅಂತ ಗೊತ್ತಿಲ್ಲ. ಪೊಲೀಸರು ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ತಾರೆ ಅಂತ ಕಾದ್ ನೋಡೋಣ. ಏನ್ ಮೇಡಮ್, ಟಿವಿಲೆಲ್ಲ ನಿಮ್ಮನಿದೆ ಸುದ್ದಿ? ಪೊಲೀಸ್ನವ್ರ ಜನ್ಮನೆಲ್ಲ ಜಾಲಾಡ್ಬಿಟ್ಟಿದ್ದೀರಾ? ಆ ಟಿವಿ 10 ಅವ್ರನ್ನ ಕರ್ಸಿದ್ರಿ. ನಮ್ಮನೇಲಿ ಬಾಂಬ್ ಇರೋ ವಿಷಯ ಮೀಡಿಯಾ ಮೂಲಕ ಗೊತ್ತಾದ್ರೆ ನೀವು ಬರ್ತೀರಾ, ಬಾಂಬ್ ಸ್ಕ್ವಾಡ್ ಅವರು ಬರ್ತಾರೆ ಅಂತ ನಾವು ಹಾಗೆ ಮಾಡಿದ್ವಿ. ಸರಿ, ಅದೇನ್ ನಡೀತು ಅಂತ ಸರಿಯಾಗಿ ಹೇಳಿ. ಸರ್, ನೀವೊಂದು ರೇಖಾಚಿತ್ರ ಕಳ್ಸಿದ್ರಲ್ಲ, ಅದ್ರಲ್ಲಿ ಒಂದು ಬೊಂಬೆ ಚಿತ್ರ ಇತ್ತು, ಒಂದು ಬಾಕ್ಸ್ ಚಿತ್ರ ಇತ್ತು. ರೇಖಾಚಿತ್ರನ ನಾವು ಕಳಿಸಿದ್ವಾ? ಇಲ್ಲಲ್ಲ ಸರ್. ನೀವೇ ನನ್ನ ಹಬಿಕೆಲ್ ಕಳ್ಸಿದ್ರಿ. ಸರ್, ಅದು ಏನಾಯ್ತು ಅಂದ್ರೆ ಪಾಂಡುರಂಗ, ನೀವು ಮಾತಾಡದೆ ಸುಮ್ನಿರಿ. ನೀವು ನನ್ನ ಹಬಿಕೆಲ್ ಕೊಟ್ಟು ಕಳ್ಸಿದ್ರಲ್ಲ ರೇಖಾಚಿತ್ರ, ಅದ್ರಲ್ಲಿ ಒಂದ್ ಬೊಂಬೆ ಚಿತ್ರ ಇತ್ತು,
ಬಾಕ್ಸ್ ಚಿತ್ರ ಇತ್ತು. ಆ ಬೊಂಬೆ ಒಳಗೆ ಬಾಂಬ್ ಇದೆ ಅಂತ ತಿಳ್ಕೊಂಡು ನಾವೆಲ್ಲ ಮನೆ ಬಿಟ್ಟು ಹೊರಗೆ ಬಂದ್ಬಿಟ್ವಿ. ಆ ರೇಖಾಚಿತ್ರ ನಿಮ್ಮ ಹತ್ರ ಇದೆಯಾ? ಹಾ, ಇದೆ. ಈ ತರದ ರೇಖಾಚಿತ್ರನ ನಮ್ಮ ಸ್ಟೇಷನ್ ಇಂದ ಬಿಡುಗಡೆ ಮಾಡೇ ಇಲ್ಲ. ಆ ಮನುಷ್ಯ ಏನೋ ಡಬ್ಬಲ್ ಗೇಮ್ ಮಾಡ್ತಿದ್ದಾನೆ, ಸ್ವಲ್ಪ ವಿಚಾರಿಸ್ಕೊಳ್ಳಿ. ಏ ಪಾಂಡುರಂಗ, ನಿಜ ಏನು ಅಂತ ಸರಿಯಾಗಿ ಹೇಳಿ, ಇಲ್ಲಂದ್ರೆ ಉಲ್ಟುಲ್ಟ ನೇತಾಗ್ಬಿಡ್ತೀನಿ. ಸರ್, ಸತ್ಯ ಏನಂತ ಒಪ್ಕೊಂಡ್ಬಿಡ್ತೀನಿ, ನನ್ನನ್ನು ಬಿಟ್ಬಿಡಿ ಸರ್. ಅದು ಸರ್, ನಮ್ಮ ಮನೆಗೆ ನನ್ನ ಮಡದಿ ಜಾಜಿ ಜಂಬಲ್ದಿನ್ನಿ ಇದಾರಲ್ಲ, ಅವರ ಸ್ನೇಹಿತೆ ಅಂತೆ ಸರ್, ಫಾರಿನಲ್ಲಿ ಇದ್ದಾಳಂತೆ, ಕಾವ್ಯ ಅಂತ. ಅವರು ಸಂಸಾರ ಸಮೇತವಾಗಿ ಬಂದು ಇಲ್ಲೇ ಠಿಕಾಣಿ ಹೂಡ್ತೀನಿ ಅಂತ ಹೇಳಿದ್ರು ಸರ್. ಅಲ್ಲ ಸರ್, ನೀವೇ ನನ್ನ ಸ್ಥಾನದಲ್ಲಿ ನಿಂತು ಒಂದ್ಸಲ ಯೋಚನೆ ಮಾಡಿ ನೋಡಿ ಸರ್. ಕೆಟ್ಟ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ಇಂತಹ ಒಂದು ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿರುವ ನಮ್ಮವರೇ ಸಾಕೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇನ್ಯಾರೋ ಹೊರದೇಶದಿಂದ ಬಂದು ನಮ್ಮ ಮನೆಗೆ ಒಕ್ಕರ್ಸ್ಕೊತಾರೆ ಅಂದ್ರೆ ಅದರ ಖರ್ಚನ್ನು ಭರಿಸೋದಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಸರ್. ಹಾಗಾಗಿ ಅಮೆರಿಕದಿಂದ ಬಂದಿರೋ ಪಾರ್ಸಲ್ ಬೊಂಬೆಗೆ ಇದು ಆಫ್ರಿಕಾದಿಂದ ಬಂದದ್ದು ಅಂತ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅದರೊಳಗಡೆ ಬಾಂಬ್ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟೆ ಸರ್. ಏನಯ್ಯ, ಟಿವಿ 10 ಅವ್ರನ್ನ ಕರೆಸಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ರವಾನೆ ಮಾಡ್ತಾ ಇದೀಯಾ? ಪೊಲೀಸ್ನವರು ಅಂದ್ರೆ ಏನ್ ಕೈಲಾಗದಿರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಪಾಂಡುರಂಗ, ಭಯೋತ್ಪಾದನೆಗೆ ಕುಮ್ಮಕ್ ಕೊಡ್ತಾ ಇದೀಯ ಅಂತ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ.